ಲಾಂಡ್ರಿ ಪಾಡ್ಸ್ ಬಿಸ್ನೆಸ್ ಕೇಳಿದೀರಾ? ಇದೊಂದು ಸಖತ್ ಲಾಭ ತಂದ್ಕೊಡೋ ಅವಕಾಶ ಆಗ್ಬೋದು. ಬನ್ನಿ, ಇದ್ರ ಒಳಗಿನ ಕಥೆ ಏನು, ಎಷ್ಟು ಖರ್ಚಾಗುತ್ತೆ, ಲಾಭ ಎಷ್ಟಿದೆ ಅಂತ ಎಲ್ಲವನ್ನೂ ಒಟ್ಟಿಗೆ ಸೇರಿ ಅನಲೈಸ್ ಮಾಡೋಣ. ನೋಡಿ, ಇವತ್ತಿನ ಫಾಸ್ಟ್ ಪೇಸ್ ಲೈಫ್ನಲ್ಲಿ ಎಲ್ಲರಿಗೂ ಬೇಕಾಗಿರೋದು ಕನ್ವೀನಿಯನ್ಸ್ ಅಲ್ಲ, ಅದಕ್ಕೇನೆ ಲಾಂಡ್ರಿ ಪಾಡ್ಸ್ ಮಾರ್ಕೆಟ್ ಸಖತ್ತಾಗಿ ಬೆಳೀತಿದೆ. ಹಾಗಾದ್ರೆ ಇದೇ ನಮ್ಮ ನೆಕ್ಸ್ಟ್ ಬಿಗ್ ವೆಂಚರ್ ಆಗ್ಬೋದಾ? ಖಂಡಿತ, ಯಾಕಂದ್ರೆ ಹೊಸೊಬ್ರಿಗೆ ಇಲ್ಲಿ ಜಾಗ ಇದ್ದೇ ಇದೆ. ಸೊ ಈ ಬಿಸ್ನೆಸ್ ಶುರು ಮಾಡೋ ಮುಂಚೆ ಇದರಲ್ಲಿರೋ ಚಾನ್ಸಸ್ ಏನು, ಎಷ್ಟು ದುಡ್ಡು ಬೇಕಾಗತ್ತೆ, ಮತ್ತೆ ಯಾವೆಲ್ಲ ರಿಸ್ಕ್ಗಳಿವೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸರಿ, ಹಾಗಾದ್ರೆ ಫಸ್ಟ್ ಪಾಯಿಂಟ್ ಮಾರುಕಟ್ಟೆಯಲ್ಲಿರೋ ಅವಕಾಶ. ಅಂದ್ರೆ ಈ ಪ್ರಾಡಕ್ಟ್ಗೆ ಡಿಮಾಂಡ್ ಹೇಗಿದೆ, ಸದ್ಯದ ಟ್ರೆಂಡ್ಸ್ ಎಲ್ಲ ಏನಿದೆ ಅಂತ ನೋಡೋಣ. ಸಿಟಿಗಳಿರೋ ಮನೆಗಳಿಂದ ಹಿಡಿದು ದೊಡ್ಡ ಹೋಟೆಲ್ಗಳು, ಲಾಂಡ್ರೋಮ್ಯಾಟ್ಗಳವರೆಗೂ ಎಲ್ರೂ ಈಗ ಈಸಿ ಆಗಿರೋ ಆಪ್ಷನ್ಸ್ ಹುಡುಕ್ತಿದ್ದಾರೆ. ಇದೇ ರೀಸನ್ಗೆ ಒಂದೇ ಸಾರಿ ಬಳಸೋ ಈ ಸಿಂಗಲ್ ಡೋಸ್ ಡಿಟರ್ಜೆಂಟ್ ಪಾಡ್ಗಳಿಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ನೋಡಿ, ದೊಡ್ಡ ಬ್ರ್ಯಾಂಡುಗಳು ಆಲ್ರೆಡಿ ಪ್ರೀಮಿಯಂ ರಿಟೇಲ್ ಮಾರ್ಕೆಟ್ನ ಹಿಡಿದುಕೊಂಡಿವೆ. ಆದ್ರೆ ನಾವು ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಬಜೆಟ್ ಫ್ರೆಂಡ್ಲಿ ಸೆಗ್ಮೆಂಟ್ನಲ್ಲಿ ಮತ್ತೆ ಹೋಟೆಲ್ಗಳ ತರ B2B ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಮಾರ್ಕೆಟ್ನಲ್ಲಿ ಇನ್ನೂ ಸಖತ್ ಅವಕಾಶಗಳಿವೆ. ಓಕೆ, ಮಾರ್ಕೆಟ್ ಆಪರ್ಚುನಿಟಿ ತೋ ಚೆನ್ನಾಗಿದೆ. ಈಗ ಎರಡನೇ ವಿಭಾಗಕ್ಕೆ ಬರೋಣ, ಪ್ರಾಡಕ್ಟ್ ಮತ್ತೆ ಪ್ರಾಸೆಸ್. ಅಂದ್ರೆ ಈ ಲ್ಯಾಂಡ್ರಿ ಪಾಡ್ಸ್ಗಳನ್ನ ಮಾಡೋದು ಹೇಗೆ, ಇದರ ಹಿಂದಿರೋ ಟೆಕ್ನಾಲಜಿ ಆದ್ರೂ ಏನು? ಒಂದು ಒಳ್ಳೆ ಕ್ವಾಲಿಟಿ ಪಾಡ್ ಹಿಂದಿನ ಸೀಕ್ರೆಟ್ ಏನಪ್ಪಾ ಅಂದ್ರೆ ಈ ನೀರಿನಲ್ಲಿ ಕರಗೋ PVA ಫಿಲ್ಮ್. ಇದು ಯಾವುದೇ ಮೆಸ್ ಇಲ್ದೆ ಕ್ಲೀನಾಗಿ ವಾಶ್ ಆಗೋದನ್ನ ನೋಡ್ಕೊಳ್ಳುತ್ತೆ. ನೆನ್ಪಿಡಿ, ಈ ಫಿಲ್ಮ್ನ ಕ್ವಾಲಿಟಿ ಮತ್ತೆ ಒಳಗಡೆ ತುಂಬೋ ಡಿಟರ್ಜೆಂಟ್ನ ಮಿಕ್ಸ್ಚರ್ ಇವೆರಡೂ ನಮ್ಮ ಪ್ರಾಡಕ್ಟ್ನ ಸಕ್ಸಸ್ ಅನ್ನ ಡಿಸೈಡ್ ಮಾಡೋದು. ಇದರ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ತುಂಬಾ ಸಿಂಪಲ್. ಫಸ್ಟ್ ಡಿಟರ್ಜೆಂಟ್ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಅದನ್ನ PVA ಫಿಲ್ಮ್ನ ಮೋಲ್ಡ್ಗಳಲ್ಲಿ ತುಂಬಬೇಕು. ಆಮೇಲೆ ಅದನ್ನ ಸೀಲ್ ಮಾಡಿ ಏನಾದ್ರೂ ಲೀಕ್ ಇದೆಯಾ ಅಂತ ಚೆಕ್ ಮಾಡಬೇಕು. ಲಾಸ್ಟ್ನಲ್ಲಿ ಪ್ಯಾಕೇಜಿಂಗ್. ಈ ಎಲ್ಲ ಸ್ಟೆಪ್ಸ್ನ ಈಸಿಯಾಗಿ ಆಟೋಮೇಟ್ ಮಾಡಬಹುದು. ಸೊ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಅಂದ್ರೆ ಒಳ್ಳೆ ಕ್ವಾಲಿಟಿಯ ಲಿಕ್ವಿಡ್ ಡಿಟರ್ಜೆಂಟ್, ನೀರಿನಲ್ಲಿ ಕರಗುವ ಆ PVA ಫಿಲ್ಮ್, ಮತ್ತೆ ಒಳ್ಳೆ ಸ್ಮೆಲ್ ಬರೋಕೆ ಫ್ರೇಗ್ರೆನ್ಸ್. ಇವು ಮೇನ್. ಇವುಗಳನ್ನ ಸಪ್ಲೈ ಮಾಡೋಕೆ ಒಂದು ನಂಬಿಕೆಸ್ತ ಸಪ್ಲೈಯರ್ನ ಹಿಡಿಯೋದು ನಮ್ಮ ಫಸ್ಟ್ ಪ್ರಯಾರಿಟಿ ಆಗಿರ್ಬೇಕು. ಸರಿ, ಈಗ ಮೂರನೇ ವಿಭಾಗ ಅಂದ್ರೆ ಎಲ್ಲರಿಗೂ ಇರೋ ಮೇನ್ ಪ್ರಶ್ನೆ, ಆರಂಭಿಕ ವೆಚ್ಚಗಳು. ಈ ಬಿಸ್ನೆಸ್ ಶುರು ಮಾಡೋಕೆ ಎಷ್ಟು ದುಡ್ಡು ಬೇಕು? ಬನ್ನಿ, ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ನೋಡೋಣ. ನಂಬೋಕೆ ಕಷ್ಟ ಆಗಬಹುದು, ಆದ್ರೆ ನಿಜ. ಸುಮಾರು $6,000-7,000 ಅಂದ್ರೆ ಅಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಸೆಮಿ ಆಟೋಮ್ಯಾಟಿಕ್ ಮಷೀನ್ ಜೊತೆ ಈ ಬಿಸ್ನೆಸ್ ಶುರು ಮಾಡಬಹುದು. ಇದು ಎಷ್ಟೋ ಹೊಸ ಉದ್ಯಮಿಗಳಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಲ್ವಾ? ಇಲ್ಲಿ ನಮ್ಮ ಬಜೆಟ್ಗೆ ತಕ್ಕ ಹಾಗೆ ಆಪ್ಷನ್ಸ್ ಇದೆ. ನೋಡಿ, ಚಿಕ್ಕದಾಗಿ ಶುರು ಮಾಡೋಕೆ ಸೆಮಿ ಆಟೋಮ್ಯಾಟಿಕ್ ಸಿಸ್ಟಮ್ಗೆ ಕಡಿಮೆ ದುಡ್ಡು ಸಾಕು. ಅದೇ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದ್ರೆ ಫುಲ್ಲಿ ಆಟೋಮ್ಯಾಟಿಕ್ ಸಿಸ್ಟಮ್ಗೆ ಹೋಗ್ಬೇಕು. ಅದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಬರೀ ಮಷಿನ್ಗೆ ಖರ್ಚು ಮಾಡಿದ್ರೆ ಮುಗಿಲಿಲ್ಲ. ನಮ್ಮ ಟೋಟಲ್ ಬಂಡವಾಳದಲ್ಲಿ ರಾ ಮಟೀರಿಯಲ್ಸ್ಗೆ ಬೇಕಾದ ಹಣ, ಡೈಲಿ ಖರ್ಚುಗಳು ಅಷ್ಟೇ ಅಲ್ಲ, ಸುಮಾರು 800-1,200 ಸ್ಕ್ವೇರ್ ಫೀಟ್ ಜಾಗದ ಖರ್ಚುನೂ ಸೇರ್ಸ್ಕೋಬೇಕು. ಈಗ ನಾಲ್ಕನೇ ವಿಭಾಗ, ರಿಸ್ಕ್ಗಳು ಮತ್ತು ರೂಲ್ಸ್. ನೋಡಿ, ಬರೀ ದುಡ್ಡಿನ ಲೆಕ್ಕಾಚಾರ ಮಾಡಿದ್ರೆ ಆಗಲ್ಲ. ಕಾನೂನು ಮತ್ತು ಸೇಫ್ಟಿ ರೂಲ್ಸ್ಗಳನ್ನ ಫಾಲೋ ಮಾಡೋದು ಅಷ್ಟೇ ಇಲ್ಲ, ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ನಮ್ ಬಿಸ್ನೆಸ್ನ ಲೀಗಲ್ ಆಗಿ ನಡೆಸೋಕೆ ಬಿಸ್ನೆಸ್ ರಿಜಿಸ್ಟ್ರೇಷನ್, GST ಮತ್ತೆ ಕೆಮಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್, ಈ ಥರ ಎಲ್ಲ ರೂಲ್ಸ್ಗಳನ್ನ ಡೇ 1ನಿಂದಲೇ ಪಾಲಿಸಲೇಬೇಕು. ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಈ ಎರಡೂ ವಿಷಯಗಳನ್ನಂತೂ ಯಾವತ್ತೂ ಮರಿಬಾರ್ದು. ಒಂದು ಸರಿಯಾದ ವೆಂಟಿಲೇಷನ್ ಸಿಸ್ಟಮ್, ಇನ್ನೊಂದು ಸ್ಟ್ರಿಕ್ಟ್ ಕ್ವಾಲಿಟಿ ಕಂಟ್ರೋಲ್. ಇದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರೂ ಅದು ನಮ್ಮ ಬಿಸ್ನೆಸ್ಗೆ ಮತ್ತೆ ಅಲ್ಲಿ ಕೆಲಸ ಮಾಡೋರ ಸೇಫ್ಟಿಗೆ ದೊಡ್ಡ ಅಪಾಯ ತರಬಹುದು. ಸೊ ಬಿ ಕೇರ್ಫುಲ್. ಸರಿ, ಈಗ ಫೈನಲ್ ಸ್ಟೇಜ್ಗೆ ಬಂದ್ವಿ. 5ನೇ ವಿಭಾಗ, ಗೋ ಟು ಮಾರ್ಕೆಟ್ ಸ್ಟ್ರಾಟಜಿ. ನಮ್ಮ ಪ್ರಾಡಕ್ಟ್ ರೆಡಿ ಇದೆ, ಈಗ ಇದನ್ನ ಕಸ್ಟಮರ್ಸ್ಗೆ ತಲುಪಿಸೋದು ಹೇಗೆ? ನೇರವಾಗಿ ರಿಟೇಲ್ ಮಾರ್ಕೆಟ್ಗೆ ಹೋಗಿ ಕಾಂಪೀಟ್ ಮಾಡೋದಕ್ಕಿಂತ ಫಸ್ಟ್ ನಮ್ಮ ಫೋಕಸ್ B2B ಕಸ್ಟಮರ್ಸ್ ಮೇಲಿರ್ಲಿ. ಅಂದ್ರೆ ಲೋಕಲ್ ಲಾಂಡ್ರೋಮ್ಯಾಟ್ಗಳು, ಹೋಟೆಲ್ಗಳು, ಸೂಪರ್ ಮಾರ್ಕೆಟ್ಗಳು, ಇವರಿಂದ ನಮಗೆ ರೆಗ್ಯುಲರ್ ಆಗಿ ಮತ್ತೆ ಮತ್ತೆ ಆರ್ಡರ್ಗಳು ಸಿಗ್ತವೆ. ಹಾಗಾದ್ರೆ ಕಸ್ಟಮರ್ಗಳ ನಂಬಿಕೆ ಗಳಿಸೋದು ಹೇಗೆ? ಸಿಂಪಲ್. ಅಟ್ರಾಕ್ಟಿವ್ ಆಗಿರೋ ಪ್ಯಾಕೇಜಿಂಗ್ ಬಳಸಿ, ಹೊಸ ಕಸ್ಟಮರ್ಸ್ಗೆ ಸಣ್ಣ ಟ್ರಯಲ್ ಪ್ಯಾಕ್ಗಳನ್ನ ಕೊಡಿ. ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನಮ್ಮ ಪ್ರಾಡಕ್ಟ್ನ ಕ್ವಾಲಿಟಿ ಯಾವತ್ತೂ ಒಂದೇ ಥರ ಇರಬೇಕು. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದರ ಸಮ್ಮರಿ ಏನು?
ಕನ್ಸಿಸ್ಟೆಂಟ್ ಕ್ವಾಲಿಟಿ ಮತ್ತೆ ಸ್ಮಾರ್ಟ್ ಆಗಿ ಬಿ ಟಾರ್ಗೆಟಿಂಗ್ ಇವೆರಡೂ ಇದ್ರೆ ಸಾಕು ರೆಗ್ಯುಲರ್ ಆರ್ಡರ್ಸ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೋದು. ನೋಡಿದ್ರಲ್ಲ, ಪ್ಲಾನ್ ನಮ್ಮ ಮುಂದಿದೆ. ಕಡಿಮೆ ಇನ್ವೆಸ್ಟ್ಮೆಂಟ್, ದಿನೇ ದಿನೇ ಬೆಳೀತಿರೋ ಮಾರ್ಕೆಟ್, ಮತ್ತೆ ಒಂದು ಕ್ಲಿಯರ್ ಸ್ಟ್ರಾಟಜಿ. ಈಗಿರೋ ಒಂದೇ ಪ್ರಶ್ನೆ, ಈ ಅವಕಾಶವನ್ನ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ಬದಲಾಯಿಸೋಕೆ ಬೇಕಾದ ಆ ಮುಂದಿನ ಹೆಜ್ಜೆ ಇಡೋಕೆ ರೆಡಿ ಇದೀವಾ?